ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. 29 ಸಂಜೆ ಸಂಚಿಕೆ ಏನಾಗಿದೆ ಅಂತ ನೋಡೋಣ. ಶಾಂತಿ ಮಾತನಾಡೋದ್ರ ಬಗ್ಗೆ ರಂಗನಾಥಿಗಂತೂ ತುಂಬಾನೇ ಬೇಜಾರಾಗುತ್ತೆ. ಯಾವಾಗ ನೋಡಿದ್ರು ಕೂಡ ಮೀನನ್ ಫ್ಯಾಮಿಲಿ ಬಗ್ಗೆನೇ ಮಾತಾಡ್ತಿದ್ರೆ, ನಾಳೆ ದಿವಸ ನಿಮ್ ಮೂರನೇ ಮಗನಿಗೆ ಹೆಣ್ ಕೊಡೋರು ನಮ್ಮ ಮಗಳ ಬಗ್ಗೆ ಏನ್ ಮಾತಾಡಿದ್ರು ಅಂತ ತಪ್ಪು ತಿಳ್ಕೊಳಲ್ವಾ? ಹಾಗೇನೆ ನಿಮ್ಗೆಲ್ಲ ಗೊತ್ತಿರುವಂತ ಕೇಶವಮೂರ್ತಿನೇ ನಮ್ಗೆ ಹೆಣ್ ಕೊಡಲ್ಲ ಅಂತಂದ್ಮೇಲೆ ಬೇರೆ ಯಾರು ಹೆಣ್ ಕೊಡೋದಕ್ ಸಾಧ್ಯ? ಈ ರೀತಿ ಹೇಳ್ತಾ ಇರುವಾಗ್ಲೇನೆ ಸೂರ್ಯ ಅದಕ್ಕೆ ಅನ್ಸುತ್ತೆ ಅತ್ತೆ ಇರೋ ಮನೆಗೆ ಹೆಣ್ ಕೊಡಲ್ಲ ಅಂತ ಅನ್ನೋದು. ಅಪ್ಪ ಇನ್ ಮುಂದೆ ನೀನು ಒಂದೊಳ್ಳೆ ಹುಡುಗಿನ ನೋಡು ಅಂತ ಹೇಳುವಾಗ, ನಾನು ನಮ್ ರೋಹಿಣಿನ ತಂದಿಲ್ವಾ ಮನೋಜನ್ಗೆ, ಎಷ್ಟು ಶ್ರೀಮಂತಳು ಅಂತ ಹೇಳುವಾಗ, ಇನ್ನು ಈ ರೋಹಿಣಿ ಅದೆಂತ ಫ್ರಾಡ್ ಕೆಲಸ ಮಾಡಿರ್ಬೋದು ಅಂತ ಸೂರ್ಯ ಹೇಳ್ತಾನೆ. ಸೊ ಇದನ್ನ ಕೇಳಿಸ್ಕೊಂಡಂತ ರೋಹಿಣಿಗಂತೂ ತುಂಬಾನೇ ಬೇಜಾರಾಗತ್ತೆ. ಹಾಗೆ ತನ್ನ ಕಳ್ತನ ಎಲ್ಲಿ ಬಟಾ ಬಯಲಾಗ್ಬಿಡುತ್ತೋ ಅಂತ ತುಂಬಾ ಹೆದರ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೇನೆ ರೋಹಿಣಿ ಇದುವರೆಗೂ ಮಲೇಷಿಯಾ, ಸಿಂಗಾಪುರ್ ಅಂತೆಲ್ಲ ಕತೆ ಹೇಳ್ತಾನೆ ಇದ್ದಾಳೆ. ಅದೇನ್ ಕಟ್ಕತೆನೋ ನಿಜನೋ ಯಾರಿಗ್ ಗೊತ್ತು ಅಂತ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಹಾಗೇನೆ ಸೂರ್ಯ ಅವ್ರ ತಮ್ಮನ ಹತ್ರ ನಮ್ಮ ಅಪ್ಪನಿಗೆ ಮರ್ಯಾದೆ ಕೊಡದೆ ಇರೋ ಅಂತ ಯಾವ ಮನೆಯಿಂದನೂ ಹೆಣ್ ತರೋದ್ ಬೇಡ ಅಂತ ಹೇಳ್ತಾರೆ. ಸೊ ಇದನ್ನ ಕೇಳಿಸ್ಕೊಂಡಂತ ಸೂರ್ಯನ್ ತಮ್ಮನ್ಗೆ ಶ್ರುತಿ ನೆನಪಾಗತ್ತೆ. ಆದ್ರೆ ಶಾಂತಿ ಮಾತ್ರ ಆಗೋದಕ್ಕೆಲ್ಲ ಮೀನಾನೇ ಕಾರಣ ಅನ್ನೋ ರೀತಿ ನಿನ್ ಗಂಡನ ಆಚೆ ಕಳಿಸು ಅಂತಂದ್ರು ಕೂಡ ಕಳಿಸ್ದಾನೆ ಮನೆಯಲ್ಲೇ ಇಟ್ಕೊಂಡಿದ್ಯಾ ಅಂತ ಹೇಳಿ ಅನಾವಶ್ಯಕವಾಗಿ ಮೀನನ್ ಮೇಲೆ ಹೆಗ್ರಾಡ್ತಾರೆ. ಹಾಗೆ ಈ ಕಡೆ ಶ್ರುತಿ ರವಿನ ಹುಡ್ಕೊಂಡು ಬಂದಿರ್ತಾಳೆ. ಫಸ್ಟ್ ಟೈಮ್ ಶ್ರುತಿನ ಸ್ಯಾರಿನಲ್ಲಿ ನೋಡಿದಂತ ರವಿಗಂತೂ ತುಂಬಾನೇ ಖುಷಿ ಆಗುತ್ತೆ. ಹಾಗೇನೆ ನಿನ್ ಜೊತೆ ಮಾತಾಡ್ಬೇಕು ಅಂತ ಹೇಳಿ ರವಿನ ರೆಸ್ಟೋರೆಂಟ್ ಇಂದ ಶ್ರುತಿ ಸಪರೇಟ್ ಆಗಿ ಕರ್ಕೊಂಡು ಹೋಗ್ತಾಳೆ. ಹಾಗೆ ಈ ಕಡೆ ಮೀನಾ ಹಾಗೆ ಸೂರ್ಯನ ತೋರಿಸ್ತಾರೆ. ಅವರಿಬ್ರು ಕೂಡ ತುಂಬಾ ರೊಮ್ಯಾಂಟಿಕ್ ಆಗಿರ್ತಾರೆ. ಹಾಗೆ ನಿನ್ನಂತ ಒಳ್ಳೆ ಹುಡುಗಿನ ನಮ್ಮಪ್ಪ ನನಗೆ ಮದುವೆ ಮಾಡ್ಕೊಟ್ರಲ್ಲ, ಅದೇ ನನಗೆ ಖುಷಿ ಅಂತ ಹೇಳ್ತಾರೆ. ಹಾಗೆ ಮೀನಾ ಸೂರ್ಯನ ಹತ್ರ, ಹೌದಾ ಹಾಗಾದ್ರೆ ಅವಳು ಕೂಡ ಒಳ್ಳೊಳ್ಳಿರ್ಬೋದು, ಪೇರೆಂಟ್ಸ್ ಹಂಗಿರ್ತಾರೆ ಅಷ್ಟೇ ಅಂತ ಹೇಳಿದ್ರಿಂದ ಬೇವಿನ ಮರದಲ್ಲಿ ಬೇವಿನ ಗಿಡನೇ ಬರೋದಕ್ ಸಾಧ್ಯ ಅಂತ ಹೇಳ್ತಾನೆ. ಹಾಗೇನೆ ರವಿಗೋಸ್ಕರ ನಾನೇ ಒಂದ್ ಒಳ್ಳೆ ಹುಡುಗಿನ ನೋಡಿದೀನಿ, ನಮ್ ರಿಲೇಟಿವ್, ನಿನ್ಗೂ ಕೂಡ ಗೊತ್ತಿರೋಳೆ, ಆದಷ್ಟು ಬೇಗ ಯಾರು ಅನ್ನೋದನ್ನ ಹೇಳ್ತೀನಿ ಅಂತ ಹೇಳ್ತಾನೆ. ಸೊ ಇದನ್ನ ಕೇಳಿಸ್ಕೊಂಡಂತ ಮೀನಾ ಈಗ್ಲೇ ಹೇಳಿ ಅಂತ ಹೇಳ್ತಾಳೆ. ಸೊ ಅದಕ್ಕೆ ಸೂರ್ಯ, ಅದೆಲ್ಲ ಆಗಲ್ಲ, ಸದ್ಯಕ್ಕೆ ನನಗೆ ಕೆಲ್ಸದ ಒತ್ತಡ ಇದೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಹಾಗೆ ಈ ಕಡೆ ರವಿ ಹಾಗೆ ಶ್ರುತಿನ ತೋರಿಸ್ತಾರೆ. ಶ್ರುತಿ ರವಿ ಹತ್ರ ನನ್ಗೆ ಇವತ್ತು ಹುಡ್ಗನ್ ನೋಡಕ್ ಬಂದಿದ್ರು ಅಂತ ಹೇಳ್ತಾಳೆ. ಹಾಗೆ ರವಿನೂ ಕೂಡ ಹುಡುಗಿ ಕಡೆಯವ್ರ ಮನೆಗ್ ಬಂದಿದ್ರು ಅಂತ ಹೇಳ್ತಾಳೆ. ಹಾಗೆ ಶ್ರುತಿ, ನಾನು ನಮ್ಮ ಅಪ್ಪ ಅಮ್ಮನ್ ಬೇಕಾದ್ರೂ ಬಿಟ್ಟು ಬರ್ತೀನಿ, ನಾವ್ ಇವತ್ತೇ ಮದುವೆ ಮಾಡ್ಕೊಳ್ಳೋಣ ಅಂತ ಅವನಿಗೆ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ರವಿ, ಅದೆಲ್ಲ ಆಗೋದಿಲ್ಲ, ಸೆಂಟಿಮೆಂಟ್ ಅನ್ನೋದು ತುಂಬಾನೇ ಮುಖ್ಯ, ನಮ್ಮ ಮನೇಲಿ ಒಪ್ಪಿಸ್ಬಿಟ್ಟೆ ನಾವು ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾಳೆ. ಇದ್ರಿಂದ ಶ್ರುತಿಗಂತೂ ತುಂಬಾ ಬೇಜಾರಾಗುತ್ತೆ. ನಾವು ಡಿಲೇ ಮಾಡ್ತಾ ಹೋದ್ರೆ ಏನ್ ಬೇಕಾದ್ರೂ ಆಗ್ಬೋದು ಅಂತ ಎಷ್ಟು ಹೇಳಿದ್ರು ಕೂಡ ರವಿ ಕನ್ವಿನ್ಸ್ ಆಗದೆ ಇದ್ದಿದ್ರಿಂದ ಬೇಜಾರ್ ಮಾಡ್ಕೊಂಡು ಒಂದು ಆಟೋ ಹತ್ಕೊಂಡು ಅಲ್ಲಿಂದ ಹೊರಟೆ ಹೋಗ್ತಾಳೆ. ನೆಕ್ಸ್ಟ್ ಬ್ಯೂಟಿ ಪಾರ್ಲರ್ ಇದ್ದಂತ ರೋಹಿಣಿನ ತೋರಿಸ್ತಾರೆ. ರೋಹಿಣಿ ಅಂತೂ ತುಂಬಾ ಬೇಜಾರ್ ಮಾಡ್ಕೊಂಡಿರ್ತಾಳೆ. ಯಾಕೆ ಅಂತಂದ್ರೆ ಆ ಬ್ಯೂಟಿ ಪಾರ್ಲರ್ಗೆ ಶಾಂತಿ ಹೆಸರಿಟ್ಟಿರ್ತಾಳೆ. ಇವಾಗ ಅದ್ರ ಓನರು ಅವರ ಒಂದು ಪಾರ್ಲರ್ ನ ಹೆಸರಿಟ್ಟಿರ್ತಾರೆ. ಹಾಗೆ ಇದೇ ಬೇಜಾರ್ನಲ್ಲಿರುವಾಗ ಶಾಂತಿ ಏನು ರೋಹಿಣಿಗೆ ಕಾಲ್ ಮಾಡ್ತಾರೆ. ಮತ್ತೆ ನಾನು ಪಾರ್ಲರ್ ಇದೀನಿ ಬನ್ನಿ ಅಂತ ಹೇಳ್ಬಿಡ್ತಾಳೆ. ಇದನ್ನ ಕೇಳಿಸ್ಕೊಂಡಂತ ರೋಹಿಣಿ ಫ್ರೆಂಡು, ಆಲ್ರೆಡಿ ನೇಮ್ ಪ್ಲೇಟ್ ಚೇಂಜ್ ಆಗಿದೆ, ಇದು ನಿಮ್ ಮತ್ತೆ ಗೊತ್ತಾದ್ರೆ ಮತ್ತೇನ್ ಕತೆ ಅಂತ ಹೇಳಿದ್ರಿಂದ ಅವರಿಬ್ರು ತುಂಬಾ ಕಷ್ಟಪಟ್ಟು ಆ ನೇಮ್ ಪ್ಲೇಟ್ ಮೇಲೆ ಒಂದು ಕವರ್ ಮಾಡ್ತಾರೆ. ಆಗ್ಲೇ ಅಲ್ಲಿಗೆ ಬಂದಂತ ಅವರತ್ತೆ, ಯಾಕಮ್ಮ ನನ್ನ ಹೆಸರು ಇಲ್ಲ ಅಂತ ಕೇಳ್ತಾಳೆ. ಇದನ್ನ ಕೇಳಿಸ್ಕೊಂಡಂತ ರೋಹಿಣಿ, ಇಲ್ಲ ಅತ್ತೆ, ಪೇಂಟ್ ಮಾಡಿದ್ವಿ ಅಲ್ವಾ, ಒಣಗೋದಕ್ಕೋಸ್ಕರ ಕ್ಲೋಸ್ ಮಾಡಿದೀವಿ ಅಷ್ಟೇ ಅಂತ ಕನ್ವಿನ್ಸ್ ಮಾಡ್ತಾಳೆ. ಇದಕ್ಕೆ ಅವರತ್ತೆ ಕೂಡ, ಸರಿ ನಂಗೆ ತುಂಬಾ ತಲೆನೋವ್ತಾ ಇದೆ ಕಣಮ್ಮ, ಮನೆಯಲ್ಲಿ ಏನೇನೋ ನಡೀತಲ್ಲ ಅದಕ್ಕೋಸ್ಕರ ಅಂತ ಹೇಳಿದ್ರಿಂದ ರೋಹಿಣಿ, ಹಂಗಾದ್ರೆ ಬನ್ನಿ ಅತ್ತೆ, ಹೆಡ್ ಮಸಾಜ್ ಮಾಡ್ತೀನಿ ಅಂತ ಒಳ ಕರ್ಕೊಂಡು ಹೋಗ್ತಾಳೆ. ಅದೇ ಟೈಮ್ಗೆ ಈ ಒಂದು ಬ್ಯೂಟಿ ಪಾರ್ಲರ್ ನ ಹೊಸ ಓನರ್ ಕೂಡ ಅಲ್ಲಿಗೆ ಬರ್ತಾಳೆ. ಇದನ್ನ ನೋಡಿಸ್ಕೊಂಡಂತ ರೋಹಿಣಿ ಫ್ರೆಂಡಿಗೆ ಶಾಕ್ ಆಗುತ್ತೆ. ಸೊ ನಾನು ರೋಹಿಣಿನ ಅವಳಿರೋ ಹತ್ರನೇ ಹೋಗಿ ಮಾತಾಡಿಸ್ತೀನಿ ಅಂತ, ಸೊ ರೋಹಿಣಿ ಅವ್ರ ಅತ್ತೆಗೆ ಹೆಡ್ ಮಸಾಜ್ ಮಾಡ್ತಾ ಇರ್ತಾಳಲ್ವಾ, ಅಲ್ಲಿಗೆ ಅವಳು ಕೂಡ ಹೊರಟೋಗ್ತಾಳೆ. ಸೊ ಇಲ್ಲಿಗೆ ಇವತ್ತಿನ ಸಂಜೆ ಎಪಿಸೋಡ್ ಮುಗಿಯುತ್ತೆ. ಇಲ್ಲಿವರೆಗೂ ನನ್ನ ಎಕ್ಸ್ಪ್ಲನೇಷನ್ ಕೇಳಿಸ್ಕೊಂಡಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಎಕ್ಸ್ಪ್ಲನೇಷನ್ ಹೇಗಿದೆ ನಿಮ್ ಕಮೆಂಟ್ಸ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಟಾಟಾ, ಬಾಯ್.